ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗವರ್ನರ್ ನಡೆ ವಿರುದ್ಧ ನಟ ಕಮಲ್ ಹಾಸನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡು ಜನರ ತೀರ್ಪನ್ನ ನಾವು ಗೌರವಿಸಬೇಕು, ಜನಾದೇಶ ಇದು. ಈ ಬಾರಿ ಫಲಿತಾಂಶ ತಮಿಳುನಾಡಿನ ಇತಿಹಾಸದಲ್ಲಿನೇ ಅಭೂತಪೂರ್ವ ಆಗಿದೆ. ವಿಜಯ್ಗೆ ಸರ್ಕಾರ ರಚಿಸಲು ಅವಕಾಶ ಮಾಡಿಕೊಡ್ಬೇಕು. ತಮಿಳಿಗ ವೆಟ್ರಿ ಕಳಗಂ 108 ಸ್ಥಾನಗಳನ್ನ ಗೆದ್ದಿದೆ. ಆದ್ರೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಆಹ್ವಾನ ಕೊಡದೇ ಇರೋದು ಜನಾದೇಶಕ್ಕೆ ಅಗೌರವ ತೋರಿದಂತಾಗುತ್ತೆ. ಇದು ರಾಜ್ಯಕ್ಕೆ ಮಾಡಿದ ಅವಮಾನ, ಪ್ರಜಾಪ್ರಭುತ್ವಕ್ಕೂ ಹಾನಿ ಅಂತ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದಂತ ನಟ ಕಮಲ್ ಹಾಸನ್ ಈಗ ಒಬ್ಬೊಬ್ಬರಾಗೆ ನಟ ವಿಜಯ್ ಅವರ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ. ಅವರ ಪರವಾಗಿ ಅನ್ನೋದ್ರಗಿಂತ ಅಲ್ಲಿ ಏನ್ ವಾಸ್ತವ ಇದೆ ಅದನ್ನ ಎತ್ತಿ ಹಿಡಿಯುವಂತ ಪ್ರಯತ್ನ ಮಾಡ್ತಿದ್ದಾರೆ. ಈಗ ಜನರೇ ಆದೇಶ ಬರ್ದಾಗಿದೆ, 108 ಸ್ಥಾನಗಳನ್ನ ಟಿವಿಗೆ ಕೊಟ್ಟಿದ್ದಾರೆ ಅಂದ್ಮೇಲೆ ಈಗ ಅವರಾಗಿನೇ ಹೋಗಿದ್ದಾರೆ, ನಾವು ಸರ್ಕಾರ ರಚನೆ ಮಾಡ್ತೀವಿ ಅನುಮತಿ ಕೊಡಿ ಅಂತ. ಬೇರೆ ಯಾರಾದ್ರೂ ಬಂದಿದಾರಾ? ಎಐಎಡಿಎಂಕೆ ಬಂದಿದ್ಯಾ? ಡಿಎಂಕೆ ಬಂದಿದ್ಯಾ? ಇಲ್ವಲ್ಲ. ಯಾರು ಇಲ್ಲಿ ಇಂಟರಪ್ಟ್ ಆಗ್ತಾ ಇಲ್ಲ. ರಾಜ್ಯಪಾಲರು ಮಾತ್ರ ಯಾಕೆ ಈ ರೀತಿಯ ನಡೆಯನ್ನ ಅನುಸರಿಸ್ತಾ ಇದ್ದಾರೆ? ಸಾಕಷ್ಟು ಪ್ರಶ್ನೆಗಳಿಗೆ ಸಹಜವಾಗಿಯೇ ಎಡೆ ಮಾಡಿಕೊಡುತ್ತೆ. 108 ಸ್ಥಾನಗಳನ್ನ ಗೆದ್ದ ಮೇಲೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತ ಹೊರಹೊಮ್ಮಿದ ಮೇಲೆ ನಟ ವಿಜಯ್ ದಳಪತಿ ಏನಿದ್ದಾರೆ 2 ಬಾರಿ ಗವರ್ನರ್ ಹತ್ರ ಹೋಗಿದ್ದಾರೆ. ಬಟ್ ಅವ್ರು ಪರ್ಮಿಷನ್ ಕೊಡೋದಕ್ಕೆ ರೆಡಿ ಇಲ್ಲ. ಹಾಗಾಗಿ ಈಗ ನಟ ಕಮಲ್ ಹಾಸನ್ ಕೂಡ ಎಕ್ಸ್ ಖಾತೆಯಲ್ಲಿ ಒಂದು ಸುದೀರ್ಘ ಪೋಸ್ಟ್ ಹಾಕೊಂಡಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಹಾನಿಕಾರಕ ಬೆಳವಣಿಗೆ ಆಗಿದೆ. ಜೊತೆಗೆ ಜನರೇ ಆದೇಶವನ್ನ ಬರೆದ ಮೇಲೆ ರಾಜ್ಯಪಾಲರು ಯಾಕೆ ಅನುಮತಿ ಕೊಡ್ತಾ ಇಲ್ಲ ಅಂತ. ಇಲ್ಲಿ ಪ್ರಕಾಶ್ ರಾಜ್ ಸರ್ ಕೂಡ ಹೇಳ್ತಾ ಇದ್ರು, ರಾಜಕಾರಣನೇ ಬೇರೆ, ಇಲ್ಲಿ ಸಂವಿಧಾನನೇ ಬೇರೆ. ಯಾಕೆಂದ್ರೆ ಸಂವಿಧಾನದಲ್ಲಿ ಏನಿದೆಯೋ ಅದನ್ನ ಗವರ್ನರ್ ಫಾಲೋ ಮಾಡಬೇಕು. ಮೊದ್ಲು ಅವ್ರಿಗೆ ಅನುಮತಿ ಕೊಡ್ರಿ, ಸರ್ಕಾರ ರಚನೆ ಆಗುತ್ತಾ, 2 ದಿನಕ್ಕೆ ಬಿದ್ದು ಹೋಗುತ್ತಾ, ಕಂಟಿನ್ಯೂ ಆಗುತ್ತಾ, ಭದ್ರ ಸರ್ಕಾರ ಆಗುತ್ತಾ, ಸ್ಥಿರ ಆಗುತ್ತಾ, ಅತಂತ್ರ ಆಗುತ್ತಾ, ಅದು ಮುಂದಿನ ಬೆಳವಣಿಗೆ. ನೀವು ಪರ್ಮಿಷನ್ ಕೊಡೋದಕ್ಕೆ ಏನ್ ನಿಮಗ್ ತೊಂದ್ರೆ ಅಂತ. ಹೀಗಾಗಿ ಈಗ ನಟ ಕಮಲ್ ಹಾಸನ್ ಕೂಡ ಒಂದು ಟ್ವೀಟ್ ಮಾಡೋದ್ರ ಮೂಲಕ ವಿಜಯ್ ಪರವಾಗಿ ನಿಂತಿದ್ದಾರೆ. ನೋಡೋಣ, ಸದ್ಯ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಈಗಾಗಲೇ ನಟ ವಿಜಯ್ ದಳಪತಿ ಏನಿದ್ದಾರೆ ಅವರ ಹೊಸದಾಗಿ ಗೆದ್ದಿರುವಂತಹ ಶಾಸಕರ ಜೊತೆಗೆ ದೊಡ್ಡ ದೊಡ್ಡ ನಾಯಕರ ಜೊತೆಗೂ ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರಂತೆ. ಯಾಕೆಂದ್ರೆ ಇದೇ ರೀತಿಯಾಗಿ ಅಡ್ಗಾಲ್ ಹಾಕಿದ್ರೆ, ಪರ್ಮಿಷನ್ ಕೊಡ್ಲಿಲ್ಲ ಅಂತಂದ್ರೆ ಗವರ್ನರ್ ಮುಂದೆ ಹೈಕೋರ್ಟ್ ಮೆಟ್ಟಿಲು ಏರ್ಬೇಕಾಗುತ್ತೆ. ಆ ಮೂಲಕ ಕಾನೂನಾತ್ಮಕವಾಗಿ ಏನ್ ಪ್ರೊಸೀಜರ್ ಇದೆಯೋ ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಶಂಕದಿಂದ ಬಂದ್ರೇನೆ ತೀರ್ತಾನ? ಕೋರ್ಟ್ ನಿಂದಾನೇ ಆದೇಶ ಬರ್ಬೇಕಾ ರಾಜ್ಯಪಾಲರಿಗೆ? ಅವ್ರ ಹಿಂದೆ ಯಾರು ನಿಂತ್ಕೊಂಡಿದ್ದಾರೆ ಅನ್ನೋದು ಕೂಡ ಈಗ ಅನುಮಾನನೆ. ಯಾಕೆಂದ್ರೆ 108 ಸ್ಥಾನಗಳನ್ನ ಗೆದ್ದ ಮೇಲೆ ಅವರೇ 2 ಬಾರಿ ಬಂದಿದ್ದಾರೆ. ಪಕ್ಷ ಇಷ್ಟು ಸ್ಥಾನ ಗೆದ್ದಿದೆ, ನಾವು ಬಹುಮತವನ್ನ ಸಾಬೀತುಪಡಿಸ್ತೀವಿ ವಿಧಾನಸಭೆಯಲ್ಲಿ ಅಂತ. ನನ್ನ ಎದುರುಗಡೆನೆ ನೀನು ಬಹುಮತ ಸಾಬೀತು ಪಡಿಸ್ಬೇಕು ಅನ್ನೋ ಇದು ಯಾವ ರೀತಿಯ ಪಟ್ಟು ಎಲ್ಲಿದೆ ಸಂವಿಧಾನದಲ್ಲಿ? ಹೀಗಾಗಿ ರಾಜ್ಯಪಾಲರ ವಿರುದ್ಧ ಈಗ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ಒಬ್ಬೊಬ್ಬರೇ ನಟರು ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡ್ತಾ ಇದ್ದಾರೆ.